ನನಗೆ ಸಡನ್ ಆಗಿ ಕಾಲ್ ಮಾಡಿಬಿಟ್ಟು ಆಫೀಸಿಂದ ಎತ್ತಿ ಓಡ್ ಬನ್ನಿ ಇಲ್ಲಿ ನಮ್ಗೆ ಇವೆಂಟ್ ಲಾಂಚ್ ಮಾಡಬೇಕು, ಟೈಟಲ್ ಲಾಂಚ್ ಅಂದ್ಬಿಟ್ಟು ಬಂದೆ. 3 ಆಕ್ಸಿಡೆಂಟ್ ಮಿಸ್ ಮಾಡ್ಕೊಂಡು ಬಂದ ಜೊತೆಲಿ. ಥ್ಯಾಂಕ್ ಯು. ಯಾರಿಗೂ ಕೇರ್ ಅಂತೂ ಇಲ್ಲ. ಎಷ್ಟು ಜನ ನಾನು ವಿಡಿಯೋ ನೋಡಿದ್ದೀರಾ ಬೈದವೆ? ಗೊತ್ತಾ ನಾನು ಮಾರ್ವಾಡಿ, ಹುಟ್ಟಿದ್ದು 7 ಗಂಟೆ ಬೆಳಿಗ್ಗೆ, ಯಾಕಂದ್ರೆ 10 ಗಂಟೆಗೆ ಅಂಗಡಿ ತೆಗಿಬೇಕಾಗಿತ್ತು. ಜೋಕ್ ತುಂಬಾ ವೈರಲ್ ಇದೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಬಗ್ಗೆ ಮೂವಿ ಯಾಕೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಇಟ್ಸ್ ವೆರಿ ನ್ಯೂ. ಕನ್ನಡ ಫಸ್ಟ್. ಬೇರೆ ಕಡೆ ಮೂವಿ ನೋಡಿದೀವಿ, ಇಂಗ್ಲಿಷಲ್ಲಿ ತುಂಬಾ ಇದೆ, ತೆಲುಗಲ್ಲಿ ಇದೆ, ಹಿಂದಿಯಲ್ಲಿ ಇದೆ, ಬಟ್ ಕನ್ನಡಲ್ಲಿ ಈ ಟಾಪಿಕ್ ಅಲ್ಲಿ ಇನ್ನ ಯಾರು ಮೂವಿ ಮಾಡಿಲ್ಲ. ಸೊ ಕಂಗ್ರ್ಯಾಚುಲೇಷನ್ ಫಾರ್ ಬೀಯಿಂಗ್ ದ ಫಸ್ಟ್ ಗೈ ಈ ಮೂವಿ ಮಾಡೋದಕ್ಕೆ ಈ ಟಾಪಿಕ್ ಬಗ್ಗೆ. ಬೇರೆ ಇನ್ನ ಜಾಸ್ತಿ ಮೂವಿ ಬಗ್ಗೆ ನಮಗೂ ಗೊತ್ತಿಲ್ಲ. ಸೊ ನಿಮ್ಗೆ ಇವತ್ತು ರಿವೀಲ್ ಮಾಡ್ತೀವಿ. ನೆಕ್ಸ್ಟ್ ಹಂಗೆ ಟ್ರೈಲರ್ ಅಲ್ಲಿ ನೀವು ನೋಡ್ತೀರಾ. ಬಟ್ ಬೇರೆ ಏನ್ ಮಾತಾಡೋದು ನಮ್ಗೆ ಗೊತ್ತಿಲ್ಲ ಸರ್. ಒಂದ್ ಜೋಕ್ ಹೇಳ್ತೀನಿ ಬಿಡಿ. ನಾನು ಚಿಕ್ಕವನಿದ್ದಾಗ ಒಂದ್ ಸ್ಕೂಲ್ಗೆ ಹೋಗಿದ್ದೆ. ಎಂತ ಡಬ್ಬಾ ಸ್ಕೂಲ್ ಇತ್ತಂದ್ರೆ, ನನ್ನ ಸ್ಕೂಲ್ ಹೆಸರೇ ಮೈ ಸ್ಕೂಲ್. ಅದೇ ಸ್ಕೂಲ್ ಹೆಸರು, ಏನು ವಿದ್ಯಾಲಯ, ಕೇಂದ್ರಾಲಯ ಏನು ಬರ್ದಿಲ್ಲ ಅದ್ರ ಮುಂದೆ, ಬರೀ ಮೈ ಸ್ಕೂಲ್ ಅಂತ ಬರ್ದಿತ್ತು. ಎಲ್ಲ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ನಾನು ಹೆಂಗ್ ಕಾಣ್ತಿದ್ದೆ ಗೊತ್ತಾ? ಎಲ್ಲ ಆಂಟಿಗಳು ಬಂದ್ಬಿಡ್ತಾ ಇದ್ರು, ನನ್ನ ಕೇಳ್ತಾ ಇದ್ರು, ಏನ್ ಪುಟ್ಟ ನಿನ್ ಸ್ಕೂಲ್ ಹೆಸರೇನು? ನಾನು ಅವ್ರಿಗೆ ಹೇಳ್ತಿದ್ದೆ ಮೈ ಸ್ಕೂಲ್ ಆಂಟಿ. ಅವ್ರು ನನ್ನ ನೋಡ್ತಾ ಇದ್ರು, ಇವನೇನು ಮೆಂಟಲ್ ಆಗೋಣ, ಮೈ ಸ್ಕೂಲ್ ಅಂತ ಇರ್ತಾನೆ. ತುಂಬಾ ವಿಯರ್ಡ್ ಸ್ಕೂಲ್ ಇತ್ತು ನಮ್ದು. ನಮ್ಮ PT ಟೀಚರ್ ಒಬ್ಬರು ಇದ್ರು, ಅವ್ರು ಹ್ಯಾಂಡಿಕ್ಯಾಪ್ ಆಗಿದ್ರು. ಹ್ಯಾಂಡಿಕ್ಯಾಪ್ PT ಟೀಚರ್ ಬಂದಿದ್ರು ನಮ್ಮ ಸ್ಕೂಲ್ಗೆ. ಅವ್ರು ಮಾರ್ಚ್ ಪಾಸ್ಟ್ ಹಿಂಗೆ ಹೇಳ್ಕೊಟ್ರು ನಮ್ಮೆಲ್ರಿಗೂ. ಹಾಗೆ ಇದು ನನ್ನ ಟೈಮ್ ಒಂದು ಆಗಿದೆ ಅನ್ಸುತ್ತೆ. ಐ ವಿಲ್ ಹ್ಯಾಂಡ್ ಓವರ್ ಬ್ಯಾಕ್ ಟು ನೆಕ್ಸ್ಟ್ ರೈಟರ್. ಡೈಲಾಗ್ ಕೂಡ ಈ ಮೂವಿಗೆ ಅವರೇ ಬರ್ತಿರೋದು. ಸೊ ಚಪ್ಪಾಳೆ ಕೊಡಿ ಫಾರ್